ಕಾಂಡ ಮತ್ತು ಸಸ್ಯದ ಮೇಲ್ಭಾಗವು ಚೆನ್ನಾಗಿ ದುಂಡಾಗಿದೆ ಮತ್ತು ಉತ್ತಮ ಹಸಿರು ಬಣ್ಣವನ್ನು ಹೊಂದಿದೆ. ಅದೇ ಪ್ರಮುಖ ಬದಲಾವಣೆ. ಇದು ತುಂಬಾ ಬಿಸಿಯಾಗಿದ್ದರೂ ಮೇಲ್ಭಾಗವನ್ನು ನೋಡಿ ಅದು ಉತ್ತಮ ಸ್ಥಿತಿಯಲ್ಲಿದೆ. ಕಾಂಡವೂ ಸಹ ಉತ್ತಮ ಹುರುಪಿನಿಂದ ಬೆಳೆದಿದೆ. ನಾನು ಮೊದಲ ಬಾರಿಗೆ ಅದಕ್ಕೆ ಅಭಿಮಾನ್ ನೀಡಿದ್ದರಿಂದ ಸಸ್ಯವು ತುಂಬಾ ಎತ್ತರವಾಗಿ ಬೆಳೆದಿದೆ ಎಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ನಾನು ಅದನ್ನು ಮತ್ತೆ ಬಳಸಲು ಯೋಚಿಸುತ್ತಿದ್ದೇನೆ. ನನ್ನ ಹೆಸರು ಗಣೇಶನ್. ಇದು ರಾಮನಾಥಪುರಂ ಜಿಲ್ಲೆ, ರಾಶಿಪುರಂ ತಾಲ್ಲೂಕು, ಪಡುನಾಯಕನ್ಪಟ್ಟಿ ಗ್ರಾಮದಲ್ಲಿದೆ. ನಾನು ಮೊದಲು ಅಭಿಮಾನ್ ನೀಡುವ ಮೊದಲು ಸಸ್ಯವು ಸ್ವಲ್ಪ ಸುಕ್ಕುಗಟ್ಟಿತ್ತು. ಈಗ ಉತ್ತಮ ಬದಲಾವಣೆ ಇದೆ. ಮುಂದೆ ಅದಕ್ಕೆ FL77 ನೀಡಲು ನಾನು ಆದೇಶಿಸಿದ್ದೇನೆ. ಹಣ್ಣು ಹೇಗೆ ಬರುತ್ತದೆ ಎಂಬುದನ್ನು ನೋಡಿದ ನಂತರ ನಾನು ಅದನ್ನು ಬಳಸುವುದನ್ನು ಮುಂದುವರಿಸುತ್ತೇನೆ ಎಂದು ನಾನು ಭಾವಿಸುತ್ತೇನೆ. ಈರುಳ್ಳಿ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಂಡಿದೆ. ಯಾವುದೇ ಸಮಸ್ಯೆಗಳಿಲ್ಲ. ಈ ಮೆಣಸಿನಕಾಯಿ ಸಸ್ಯವು ಚೆನ್ನಾಗಿ ಬೆಳೆಯುತ್ತಿದೆ. ನೀವು ಸಸ್ಯವನ್ನು ನೋಡಿದರೆ ಅದು ತುಂಬಾ ಕೆಟ್ಟದ್ದಲ್ಲ. ಅದು ತುಂಬಾ ಸುಕ್ಕುಗಟ್ಟಿದ ಸ್ಥಿತಿಯಿಂದ ಚೆನ್ನಾಗಿ ಬೆಳೆದಿದೆ. ಸಸ್ಯದ ಕಾಂಡ ಮತ್ತು ಮೇಲ್ಭಾಗ ಎಲ್ಲವೂ ಉತ್ತಮ ಹಸಿರು ಬಣ್ಣದಲ್ಲಿದೆ. ಮುಖ್ಯವಾದ ವಿಷಯವೆಂದರೆ ಹಸಿರು ಬಣ್ಣವು ಇಷ್ಟು ಬಿಸಿಲಿನಲ್ಲಿಯೂ ಕಡಿಮೆಯಾಗುವುದಿಲ್ಲ. ನೀವು ಅದನ್ನು ಬಳಸುವುದನ್ನು ಮುಂದುವರಿಸಿದರೆ ನಿಮಗೆ ಇನ್ನೂ ಉತ್ತಮ ಫಲಿತಾಂಶ ಸಿಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ಅದಕ್ಕಾಗಿಯೇ ನಾನು ಅದನ್ನು ಮತ್ತೆ ಖರೀದಿಸಿದೆ. ಕಾಂಡವನ್ನು ನೋಡಿ, ಎಲೆಗಳನ್ನು ನೋಡಿ, ಯಾವುದೇ ರೋಗಗಳಿಲ್ಲ. ಅವು ಉತ್ತಮ ಮತ್ತು ದೊಡ್ಡ ಎಲೆಗಳಾಗಿವೆ. ಅದು ಉತ್ತಮ ಬೆಳವಣಿಗೆಯ ಸಂಕೇತ. ತಲೆಯನ್ನು ನೋಡಿ, ಇಷ್ಟು ಬಿಸಿಲಿನಲ್ಲಿಯೂ ಅದು ಉತ್ತಮ ಸ್ಥಿತಿಯಲ್ಲಿದೆ. ಕಾಂಡವೂ ಸಹ ಉತ್ತಮ ಬೆಳವಣಿಗೆಯೊಂದಿಗೆ ಬೆಳೆದಿದೆ. ಮೊದಲನೆಯದಾಗಿ ಅಭಿಮಾನ್ ನೀಡಿದ್ದರಿಂದ ಸಸ್ಯವು ತುಂಬಾ ಎತ್ತರವಾಗಿ ಬೆಳೆದಿದೆ. ಆದ್ದರಿಂದ ನಾನು ಅದನ್ನು ಮತ್ತೆ ಬಳಸುವ ಬಗ್ಗೆ ಯೋಚಿಸುತ್ತಿದ್ದೇನೆ. ಮೊದಲು ಆ ಹೊಲದಲ್ಲಿ ಈರುಳ್ಳಿ ಇತ್ತು. ಇಳುವರಿ ಉತ್ತಮ ಸ್ಥಿತಿಯಲ್ಲಿತ್ತು. ವಿಶೇಷವಾಗಿ ಬೇರುಗಳ ಬೆಳವಣಿಗೆ ತುಂಬಾ ಚೆನ್ನಾಗಿತ್ತು. ನಂತರ ನಾನು ಅರ್ಬಿಕ್ಸ್ ಬಳಸಿದೆ. ಆದ್ದರಿಂದ ಹಣ್ಣುಗಳು ತುಂಬಾ ದೊಡ್ಡದಾಗಿ ಮತ್ತು ಉತ್ತಮ ಬಣ್ಣದಿಂದ ಬಂದವು. ಯಾವುದೇ ಸಮಸ್ಯೆ ಇರಲಿಲ್ಲ.